ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ಮಾಡ್ತಿರೋಂಥ ವಿಡಿಯೋ ಎಲ್ಲ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ, ಆ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಇದಕ್ಕನ್ನ ಮುಂಚೆ BWSSB ನಲ್ಲಿ ಹಾಗೂ KSSIDC ಹಾಗೂ ಕೃಷಿ ಮಾರಾಟ ಇಲಾಖೆನಲ್ಲಿ ಹಲವಾರು ಹುದ್ದೆಗಳನ್ನು ಬಿಟ್ಟಿದ್ರು. ಅದನ್ನ ಹಿಂಪಡೆದಿದ್ರು ಡ್ಯೂ ಟು ವೇರಿಯಸ್ ಅದರ್ ರೀಸನ್ಸ್ ಲೈಕ್ ಇಂಟರ್ನಲ್ ರಿಸರ್ವೇಶನ್ ಅದಿದ್ರು. ಇದರಿಂದ ಆ ವಿದ್ಯಾರ್ಥಿಗಳಿಗೆ ಈಗ ರೀನೋಟಿಫಿಕೇಶನ್ ರಿವೈಸ್ಡ್ ನೋಟಿಫಿಕೇಶನ್ ಬಿಟ್ಟಿದೆ. ಅಂದ್ರೆ ಆಲ್ರೆಡಿ ಇರೋ ನೋಟಿಫಿಕೇಶನ್ ಸ್ವಲ್ಪ ತಿದ್ದುಪಡಿಗಳು ಮಾಡಿದ್ದಾರೆ. ಅದನ್ನ ತಿದ್ದುಪಡಿ ಮಾಡಿದೆ, ಅದನ್ನ ಏನಂತೀವಿ, ರಿವೈಸ್ಡ್ ನೋಟಿಫಿಕೇಶನ್ ಅಂತ ಕರಿತೀವಿ. ನೆನಪಲ್ಲಿರ್ಲಿ ನಿಮ್ಗೆ. ಓಕೆ, ಈ ರಿವೈಸ್ಡ್ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅನ್ನೋದು ನಾವು ನೋಡೋಣ. ಓಕೆ, ಈಗ ನೀವು ಕೆಳಗಡೆಯಲ್ಲಿ ನೋಡೋದಾದ್ರೆ ನಾನ್ HKದು ಒಂದು ಬಿಟ್ಟಿದ್ದಾರೆ, ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ಸ್ 2025. ನೋಡಿ, ಯಾಕೆ 25 ಅಂದ್ರೆ ಇದು ಸ್ಟಾರ್ಟ್ ಆಗಿರೋದು ನವೆಂಬರ್-ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದೆ, ಹಾಗಾಗದು 2025 ಅಂತ ಇಟ್ಟಿದ್ದಾರೆ. ಓಕೆ, ಅದೇ ನೋಟಿಫಿಕೇಶನ್ ರಿವಿಷನ್ ಇದು. ಓಕೆ, ಓಪನ್ ಮಾಡೋಣ. ಇಲ್ಲಿ ನೀವು ಕ್ಲಿಯರ್ ಆಗಿ ಓದೋದಾದ್ರೆ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು, ಯಾಕಂದ್ರೆ ಅದರ ಹೆಡ್ ಆಫೀಸ್. ಈಗ ನೋಡಿ, ಈ ಸಂಖ್ಯೆ ವೆರಿ ಇಂಪಾರ್ಟೆಂಟ್ ನಿಮಗೆ. ಓಕೆ, ಇದು RPC ಏನಿದೆಲ್ಲ, ಇದು ರೆಸಿಡಿಯಲ್ ಪೇರೆಂಟ್ ಕ್ಯಾಡ್ರಿ ಅಂತ ಹೇಳ್ಬಿಟ್ಟು 20ನೇ ತಾರೀಕು ನಿಮಗೆ ಪರಿಷ್ಕೃತ ಆದಿಸೂಚನೆ ಪ್ರಕಾರ ಇಲ್ಲ ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, ಸರ್ಕಾರಿ ಇಲಾಖೆ ನಿಗಮ ಸಂಸ್ಥೆಗಳಲ್ಲಿ ಉಳಿಕ ಮೂಲ ವೃಂದದಲ್ಲಿರುವ ಖಾಲಿ ಇರುವ ಕೆಳಕಂಡ ಹುದ್ದೆಗಳಿಗೆ ಪ್ರಾಧಿಕಾರವು ದಿನಾಂಕ 8-10-2025, 31-10-2025 ಮತ್ತು 15 ರಂದು ಅರ್ಜಿ ಆಹ್ವಾನಿಸಿ ಆದಿಸೂಚನೆ ಹೊರಡಿಸಲಾಗಿತ್ತು. ಅದಾದ ನಂತರ ಸರ್ಕಾರ ಆದೇಶ ಸಂಖ್ಯೆ ದಿನಾಂಕ 27/4 ಒಂದು ನಂಬರ್ ಕೊಟ್ಟಿದ್ದಾರೆ. ಓಕೆ, ಅಂಡ್ 8/5 ಹಾಗೂ ಓಕೆ, ಇದೊಂದು ಪರ್ಟಿಕ್ಯುಲರ್ ನೋಟಿಫಿಕೇಶನ್. ಈ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅಳವಡಿಸಿಕೊಂಡು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿರುವ ಆದಿಸೂಚನೆಗಳನ್ನು ಹೊರತುಪಡಿಸಿ, ನೋಡಿ ವೆರಿ ಇಂಪಾರ್ಟೆಂಟ್, ಇನ್ನುಳಿದ ನೇಮಕಾತಿ ಆದಿಸೂಚನೆಗಳನ್ನು ಹಿಂಪಡೆದು ಹೊಸ ರೋಸ್ಟರ್ ಬಿಂದುಗಳನ್ವಯ ಪರಿಷ್ಕೃತ ಆದಿಸೂಚನೆಯನ್ನು ಹೊರಡಿಸಲು ನಿರ್ದೇಶಿಸಲಾಗಿರುತ್ತದೆ. ಅದರಂತೆ ಸದರಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಮತ್ತೊಮ್ಮೆ ಆಹ್ವಾನಿಸಿದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ನಿಮಗೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಓಕೆ, ಈಗ ನೋಡಿ, ಇದು ಯಾವ್ಯಾವ ಡಿಪಾರ್ಟ್ಮೆಂಟ್. ಫಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಕೃಷಿ ಮಾರಾಟ ಇಲಾಖೆನಲ್ಲಿ ಖಾಲಿ ಇರುವ ಹುದ್ದೆ. ಇದು ಆಲ್ರೆಡಿ ಕರೆದಿದ್ರು ಗೈಸ್, ಯಾವುದು ಸಿವಿಲ್ ಡಿಪಾರ್ಟ್ಮೆಂಟ್ಗೆ. ಓಕೆ, ಸಿವಿಲ್ ಡಿಪಾರ್ಟ್ಮೆಂಟ್ ಕರೆದಿದ್ರು, ಸಹಾಯಕ ಅಭಿಯಂತರ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ. ಓಕೆ, ಇದು ತಾತ್ಕಾಲಿಕ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು, ಟೆಂಪರವರಿ ಪೋಸ್ಟ್. ಇದಕ್ಕೆ ಸ್ಯಾಲ್ರಿನೂ ಚೆನ್ನಾಗಿದೆ. ಓಕೆ, ಎಷ್ಟು ಹುದ್ದೆಗಳಿದಾವೆ? 10 ಪೋಸ್ಟ್ಗಳಿದಾವೆ. ಓಕೆ, ಅದು ಆಲ್ಮೋಸ್ಟ್ ಪರ್ಮನೆಂಟ್ ಇದ್ದಂಗೆ, ತಾತ್ಕಾಲಿಕ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಬೆಂಗಳೂರು ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿನಲ್ಲಿ 3 ಡಿಪಾರ್ಟ್ಮೆಂಟ್, ಸಿವಿಲ್, ಮೆಕ್ಯಾನಿಕಲ್ ಹಾಗೂ ಕಂಪ್ಯೂಟರ್ ಸೈನ್ಸ್. ಬೇಸಿಕ್ ಬಂದ್ಬಿಟ್ಟು 53,250 ರೂಪಾಯಿ ಅಂತಿದೆ. ಅದು 2018 ಪೇ ಸ್ಕೇಲ್ ಪ್ರಕಾರ. ಈಗ ನೀವು ನೋಡೋದಾದ್ರೆ ನಿಮ್ದು ಸಹ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರ್ಬೋದು, 67ಗಿಂತ ಪ್ಲಸ್ ಒಂದು 10,000 ಅಂತ ಹಾಕಿ, ಮೇ ಬಿ ಆಗಿದೆ 79K ಆಗಿರ್ಬೋದು. ಜಸ್ಟ್ ಅಪ್ರಾಕ್ಸಿಮೇಷನ್ ಗೈಸ್. ಓಕೆ, ಸಿವಿಲ್ 13 ವೇಕೆನ್ಸಿ ಇದಾವೆ, ಮೆಕ್ಯಾನಿಕಲ್ 2, CS ಗೆ 1. ಓಕೆ, ಇದೇ ತರ KSSIDC ನಲ್ಲಿ ಸಹ AEE ಹಾಗೂ AE. ಓಕೆ, AEE ಹಾಗೂ AE ಸಿವಿಲ್ ಹುದ್ದೆಗಳಿದಾವೆ, ಗ್ರೂಪ್ ಎ ಅಂಡ್ ಗ್ರೂಪ್ ಬಿ. ಇದರಲ್ಲೂ ಸಹ ನೀವು ನೋಡ್ಬೋದು 1 ಹಾಗೂ 3 ವೇಕೆನ್ಸಿ ಇದಾವೆ. ಈಗ ಈ ಪೋಸ್ಟ್ ಯಾರಿಗಿರುತ್ತೆ? ಈ ಪೋಸ್ಟ್ ನೋಡಿ, ಒಂದೇ ಪೋಸ್ಟ್ ಇದೆ ಅಂದ್ರೆ ಇದು SCಗೆ ಫಿಕ್ಸ್. 3 ಪೋಸ್ಟ್ ಇದಾವೆ ಅಂದ್ರೆ ಇಲ್ಲಿ SC ಹಾಗೂ ಜನರಲ್ ಬರಬೇಕು, ನಂತರ ST ಕೊಟ್ರೆ ಕೊಡ್ಬೋದು. ಓಕೆ, ಅದೇ ತರ ಆ ರೋಸ್ಟರ್ ಏನಿದೆ, ಈ ಹೊಸ ರೋಸ್ಟರ್ ಮೂಲಕ ಮಾಡಿ ಕೊಡ್ತಾರೆ. ಓಕೆ, ಅದನ್ನು ಸಹ ನೋಡೋಣ. ಅದನ್ನು ಸಹ ಬಿಟ್ಟಿದ್ದಾರೇನೋ. ಈಗ ಇಲ್ಲಿ ವಿದ್ಯಾರ್ಥಿ ಅನ್ಕೊಟ್ಟಿದ್ದಾರೆ, ಸೇಮ್ ಆಸ್ ಲಾಸ್ಟ್ ಟೈಮ್ ಬಿಟ್ಟಿರೋ ಹಾಗೆ. ನಿಮಗೆ ಕೃಷಿ ಮಾರಾಟ ಇಲಾಖೆ ಯಾರಿಗೆಲ್ಲ ಗೊತ್ತಿಲ್ಲ, ಸಿವಿಲ್ ವಿದ್ಯಾರ್ಥಿಗಳು ಮಿನಿಮಮ್ ಇಂಜಿನಿಯರಿಂಗ್ ಅನ್ನು ಪಾಸ್ ಆಗಿರ್ಬೇಕಾಗಿರುತ್ತೆ. ಓಕೆ, ಸಿವಿಲ್ ಅಂಡ್ BWSSB ಸಿವಿಲ್ ಅಂದ್ರೂ ಸಹ ಮಿನಿಮಮ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ಬೇಕು ಅಂಡ್ 6 months ಡ್ಯೂರೇಷನ್ ಆಫ್ ಕಂಪ್ಯೂಟರ್ ಕೋರ್ಸ್ ಮಾಡಿರ್ಬೇಕು. ಅಂಡ್ ನಂತರ BWSSB ಗ್ರೂಪ್ ಬಿ ಮೆಕ್ಯಾನಿಕಲ್ ಅಂದ್ರೂ ಸಹ ಸೇಮ್, BWSSB ಹಾಗೂ ಕಂಪ್ಯೂಟರ್ ಸೈನ್ಸ್ ಅಂದ್ರೂ ಸಹ ಸೇಮ್. KSSIDC ನಲ್ಲಿ AEE ಅಂತ ಅಂದ್ರೆ ಮಸ್ಟ್ ಪೊಸೆಸ್ ಎ ಬ್ಯಾಚುಲರ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಸಿವಿಲ್ ಅವಾರ್ಡೆಡ್ ಬೈ ದ ಯೂನಿವರ್ಸಿಟಿ ಬೈ ಲಾ
ಇನ್ ಇಂಡಿಯಾ ವಿತ್ 3 years ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಫೀಲ್ಡ್. ನೋಡಿ ಎ ಡಬ್ಲ್ಯೂಗೆ ಇಲ್ಲಿ ನೀವು ನೋಡೋದಾದ್ರೆ ಎ ಡಬ್ಲ್ಯೂ ಸಿವಿಲ್ಗೆ 3 ವರ್ಷ ಎಇ ಪ್ಲಸ್ ಅಂದ್ರೆ ಐ ಮೀನ್ ಇಂಜಿನಿಯರಿಂಗ್ ಪ್ಲಸ್ ಬಿ ಪ್ಲಸ್ 3 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಓಕೆ, ಅಂಡ್ ಕೆ ಎಸ್ ಎಸ್ ಐ ಡಿ ಸಿ ಎಗಾದ್ರೆ ಡೈರೆಕ್ಟ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ಸಾಕು, ನೀವು ಅಪ್ಲೈ ಮಾಡ್ಬೋದು ಅಸಿಸ್ಟೆಂಟ್ ಇಂಜಿನಿಯರಿಂಗ್. ಓಕೆ, ಈಗ ನೋಡಿ ಪಿಂಚನ್ ಸೌಲಭ್ಯ ಆಸ್ ಪರ್ ನ್ಯೂ ಪೆನ್ಷನ್ ಸ್ಕೀಮ್ ಪ್ರಕಾರ ಇರುತ್ತೆ. ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿದೆ. ನೋಡಿ ಈ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇರ್ತಾರೆ. ಓಕೆ, ಈಗ ಮೆಕ್ಯಾನಿಕಲ್ ಅಂತ ಒಂದೇ ಕೊಟ್ಟಿದ್ದಾರೆ, ಇಲ್ಲಿ ಈಕ್ವಿವ್ಯಾಲೆಂಟ್ ಅಂತ ಕೊಟ್ರು ಸಹ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ಗೆ ವಿ ಶುಡ್ ಬಿ ಎ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಈಕ್ವಿವ್ಯಾಲೆಂಟ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಈಕ್ವಿವ್ಯಾಲೆಂಟ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ ಮಾತ್ರಗೆ ನೀವು ಕಂಪ್ಯೂಟರ್ ಸೈನ್ಸ್ ಅಂತಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಮಾಡಿರೋ ಎಲ್ಲಾ ವಿದ್ಯಾರ್ಥಿಗಳು ಎಲಿಜಿಬಲ್ ಅಂತಲ್ಲ. ಆ ಈಕ್ವಿವ್ಯಾಲೆಂಟ್ ನಿಮಗೆ ವಿಟಿಯು ಬೋರ್ಡ್ ಅಲ್ಲಿ ಒಂದು ಲಿಸ್ಟ್ ಬರುತ್ತೆ, ಆ ಲಿಸ್ಟ್ಗೆ ಈಕ್ವಿವ್ಯಾಲೆಂಟ್ ಪೋಸ್ಟ್ ಮಾತ್ರನೇ ನೀವು ಎಲಿಜಿಬಲ್. ಈಗ ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಅಂತ ಕೊಟ್ಮೇಲೆ ಮೆಕ್ಯಾನಿಕಲ್ ಈಕ್ವಿವ್ಯಾಲೆಂಟ್ ಯಾವ್ದು ಬರುತ್ತೆ ಅವ್ರು ಮಾತ್ರ ಹಾಕ್ಬೇಕು, ಅದು ಬಿಟ್ಟು ಬೇರೆಯವರೆಲ್ಲ ಹಾಕ್ತಿವಿ ಅಂದ್ರೆ ನಡೆಯಲ್ಲ. ಈಗ ಎಲೆಕ್ಟ್ರಿಕಲ್ ಅಂದ್ರೆ ಎಲೆಕ್ಟ್ರಿಕಲೇ ಇರಬೇಕು, ಇಸಿದವರು ಎಲಿಜಿಬಲ್ ಬರಲ್ಲ, ನೆನಪಲ್ಲಿರ್ಲಿ. ಅದೇ ತರ ಸಿವಿಲ್ ಅಂದ್ರೂ ಸಹ ಸಿವಿಲ್ ಇಂಜಿನಿಯರಿಂಗ್ ಅವ್ರು ಮಾತ್ರ ಅಪ್ಲೈ ಮಾಡ್ಬೇಕಾಗುತ್ತೆ, ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ತೆ ಅವರು ನೆಕ್ಸ್ಟ್ ಪ್ರಾಸೆಸ್ ಅಲ್ಲಿ ನಿಮ್ಮನ್ನ ಫಿಲ್ಟರ್ ಮಾಡಿಬಿಡ್ತಾರೆ. ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಫೋಕಸ್ ಆನ್ ದ ಫ್ಯಾಕ್ಟ್ಸ್ ಅಂಡ್ ಪ್ರೊಸೀಡ್. ಈಗ ಮಿನಿಮಮ್ ಏಜ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ ಮಿನಿಮಮ್ 18 ವರ್ಷಕ್ಕೆ ಯಾರು ಇಂಜಿನಿಯರಿಂಗ್ ಮುಗಿಸಿರಲ್ಲ, ತುಂಬಾ ವೆರಿ ರೇರ್. 21 years ಮಿನಿಮಮ್ ಬೇಕಾಗುತ್ತೆ. ಅಂಡ್ ನಂತರ ಕರ್ನಾಟಕ ಸರ್ಕಾರ ವಯೋಮಿತಿನೂ ಸಹ ಕೊಟ್ಟಿದ್ದಾರೆ 5 ವರ್ಷ ಸಡಿಲಿಕೆ. ಅದನ್ನ ನೋಡೋದಾದ್ರೆ ಜನರಲ್ ಮೆರಿಟ್ಗೆ 40 years, 2A 2B 3A 3Bಗೆ 43 years ಅಂಡ್ ದೆನ್ SC ST ಕ್ಯಾಟಗರಿ 1ಗೆ 45 years ತನಕ ಎಲಿಜಿಬಿಲಿಟಿ ಇದೆ. ಓಕೆ, ಅಂಡ್ ಇದಾದ ನಂತರ ಇನ್ನು ಉಳಿದಿರೋ ಎಲ್ಲಾ ಪಾಯಿಂಟ್ಸ್ ಸೇಮ್ ಆಸ್ ಬಿಫೋರ್ ಗೈಸ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅರ್ಜಿ ಸಲ್ಲಿಸೋ ದಿನಾಂಕ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗ? 21/5, ವೆರಿ ಇಂಪಾರ್ಟೆಂಟ್. ಅಂಡ್ ಅರ್ಜಿಯ ಕೊನೆಯ ದಿನಾಂಕ ಯಾವಾಗ? 4/6. ಓಕೆ, ಅಂಡ್ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನಿಮಗೆ 5/6 ಅಂತ ಕೊಟ್ಟಿದ್ದಾರೆ. ಸೊ ಟೈಮ್ ಇದೆ ಗೈಸ್, ಈಗಿಂದನೇ ಓದೋದು ಅಭ್ಯಾಸ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಗೈಸ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೀವು ಅರ್ಜಿ ಸಲ್ಲಿಸಬೇಕಾದಾಗ ಡೀಟೇಲ್ಸ್ ಏನ್ ಕೊಟ್ಟಿದ್ದಾರೆ ತುಂಬಾ ಮುಖ್ಯ. ಆ ಡೀಟೇಲ್ಸ್ ಅಲ್ಲಿ ಕೊಟ್ಟಿರೋದೊಂದು ನೀವು ಇಲ್ಲಿ ಎಲಿಜಿಬಿಲಿಟಿನ ನೋಡ್ಕೊಂಡಿಲ್ದೆ ಸುಮ್ಮನೆ ಯಾವ್ದಕ್ಕೋ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹಾಕಿದ್ರಿ ಅಂತಂದ್ರೆ ಆದ್ಮೇಲೆ ನಿಮ್ಮ ಮೇಲೆ ಅವರು ಸರ್ಕಾರ ವಿರುದ್ಧ ಏನೆಲ್ಲ ನಿಮ್ಮ ಮೇಲೆ ಸೂಕ್ತ ಕ್ರಮ ತಗೋಬೇಕಾಗತ್ತೆ ಅದನ್ನ ತಗೊಂತೀವಿ ಅಂತ ಹೇಳಿದಾರೆ ನೋಡಿ, ಕಾನೂನು ಅನ್ವಯ. ಇನ್ ಕೇಸ್ ನೀವು ನಿಮ್ಮ ಪೋಸ್ಟ್ ಬೇರೆ ಇದೆ, ನೀವು ಇನ್ನೊಂದಕ್ಕೆ ಅಪ್ಲಿಕೇಶನ್ ಹಾಕಿದಿರಾ ಬಟ್ ನನಗೆ ಜಾಬ್ ಬೇಕು ಅಂತ ಹೋದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಂತಾರ ಅವರು. ಸೊ ಹಾಗಾಗಿ ನೋಟಿಫಿಕೇಶನ್ ನೀಟಾಗಿ ಓದ್ಕೊಳ್ಳಿ, ನೀವು ಎಲಿಜಿಬಲ್ ಆದ್ರೆ ಮಾತ್ರ ಹಾಕಿ, ಇಲ್ಲಾಂದ್ರೆ ಬಿಟ್ಬಿಡಿ. ದಟ್ ಈಸ್ ವಾಟ್ ಐ ಮೀನ್ ಟು ಸೇ. ಅಂಡ್ ಇದಾದ ನಂತರ ಪರೀಕ್ಷೆ ದಿನಾಂಕ ಇದನ್ನೆಲ್ಲ ವೆಬ್ಸೈಟ್ ಅಲ್ಲಿ ಹೇಳ್ತಾರೆ. ಶುಲ್ಕ ಕೂಡ ಆನ್ಲೈನ್ ಅಲ್ಲೇ ಪೇ ಮಾಡ್ಬೇಕಾಗುತ್ತೆ, ಆ ಶುಲ್ಕ ಫೀಸು ಸಹ ಕೊಟ್ಟಿದ್ದಾರೆ, ನೋಡ್ಕೊಂಡು ನೀವು ಪೇ ಮಾಡ್ಕೊಳ್ಳಿ. ಓಕೆ, ಅಂಡ್ ಇದಾದ ನಂತರ ಸೊ ಶುಲ್ಕ ಪಾವತಿಸಲು ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಸರ್ಕಾರ ಆದೇಶನ್ವಯ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆಡಿ ಸಂಖ್ಯೆ ಇರುವ SCA SCB SCC ಪ್ರವರ್ಗವಾರು ಪ್ರಮಾಣ ಪತ್ರವನ್ನು ಪಡೆದು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಹಾಕ್ಬೇಕು. ನನಗೆ SCA ಇದೆ, B ಇದೆ, C ಅಂತ ಸುಮ್ಮನೆ ಅನ್ಕೊಂಡ್ ಕುಂತ್ರೆ ಆಗಲ್ಲ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಸರ್ಟಿಫಿಕೇಟ್ ಇದ್ರೆ ಮಾತ್ರ ಹಾಕ್ಬೇಕಾಗುತ್ತೆ. ಇನ್ ಕೇಸ್ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ ಆಗ್ತದೆ, ಪ್ರತಿ ಅಪ್ಲಿಕೇಶನ್ 100 ರೂಪಾಯಿ ಬೇಸಿಸ್ ಮೇಲೆ ಚಾರ್ಜ್ ಆಗುತ್ತೆ, ಅದನ್ನು ಕೊಟ್ಟಿದ್ದಾರೆ. ಇಲ್ಲ ಅದನ್ನು ನೋಡಬಹುದು. ಮೇಲ್ಕೊಂಡ ಎಲ್ಲಾ ಇಲಾಖೆ ಅಥವಾ ನಿಗಮ ಸಂಸ್ಥೆಗಳ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲು ಒಂದು ಹುದ್ದೆಯ ಅರ್ಜಿಗೆ ಮೇಲ್ಕೊಂಡ ಶುಲ್ಕ ಪಾವತಿಸತಕ್ಕದ್ದು ಹಾಗೂ ಒಂದೇ ಪಾಠ್ಯಕ್ರಮದ ಹೆಚ್ಚುವರಿ ಹುದ್ದೆ ವೃಂದ ಅಥವಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ 100 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು B ಇದ್ದೀರಾ, B ಮೇಲೆ ಒಂದು ಪೋಸ್ಟ್ ಹಾಕಿರ್ತಾರೆ, ಅದ್ರ ರಿಲೇಟೆಡ್ ಇನ್ನು ಯಾವುದೇ ಪೋಸ್ಟ್ ಇದ್ದು B ಡಿಗ್ರಿ ಪೋಸ್ಟ್ ಇದ್ರೆ ಅದ್ರ ಮೇಲೆ ಒಂದೊಂದು ಪೋಸ್ಟ್ಗೆ ಬರೀ 100 ರೂಪಾಯಿ ತಗೊಂತಾರೆ. ಬಟ್ ಫಸ್ಟ್ ಪೋಸ್ಟ್ಗೆ ಮಾತ್ರ ಮೇಲಿರೋ ಫೀಸ್ ಕಂಪಲ್ಸರಿ ಪೇ ಮಾಡಬೇಕು. OMR ಬೇಸ್ಡ್ ಎಕ್ಸಾಮ್ ಇರುತ್ತೆ.
ಎಕ್ಸಾಮ್ ಸೆಂಟರ್ಸ್ ಸಹ ಹೇಳ್ಬಿಟ್ಟಿದ್ದಾರೆ ನೋಡಿ, ಬೆಂಗಳೂರು, ಧಾರವಾಡ ಹಾಗೂ ಕಲಬುರಗಿ, ಇವು ಮೂರೇ ಇರ್ತವೆ, ಬೇರೆ ಯಾವ್ದಿರಲ್ಲ. ಕಡ್ಡಾಯ ಕನ್ನಡ ಭಾಷೆ, ಓನ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾರೆಲ್ಲ ಓದಿಲ್ಲ ಅವ್ರಿಗೆ ಮಾತ್ರ ಇರುತ್ತೆ. 50 ಮಾರ್ಕ್ಸ್ ಕಂಪಲ್ಸರಿ ತೆಗಿಬೇಕು ಔಟ್ ಆಫ್ 150. ಈಗ ಸಿಲೆಬಸ್ಗೆ ಬರೋದಾದ್ರೆ ಪತ್ರಿಕೆ 1, ಪತ್ರಿಕೆ 2 ಇರುತ್ತೆ. ಎಲ್ಲ ಎ ಕ್ಯಾಟಗಿರಿ ಇದ್ದವ್ರಿಗೆ. ಓಕೆ, ಎ ಜೂನಿಯರ್ ಪ್ರೋಗ್ರಾಮರ್, ಇಲ್ಲಿ ನೋಡಿ ಜೂನಿಯರ್ ಪ್ರೋಗ್ರಾಮರ್ ಅಂತ ಕೊಟ್ಬಿಟ್ಟಿದ್ದಾರೆ. ಮೇ ಬಿ ಅವರು ಹಳೇದನ್ನೇ ಕಾಪಿ ಪೇಸ್ಟ್ ಮಾಡ್ಬಿಟ್ಟಿದ್ದಾರೆ, ನೋಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಜೂನಿಯರ್ ಪ್ರೋಗ್ರಾಮರ್ ಪೋಸ್ಟ್ ಈಗಿಲ್ಲ. ಸಹಾಯಕ ಇಂಜಿನಿಯರ್ ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಹಾಗೂ ಕಂಪ್ಯೂಟರ್ ಸೈನ್ಸ್ ಇದೆ, ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರನೂ ಸಹ ಇಲ್ಲೇ ಇದೆ. ಓಕೆ, ಎಲ್ಲರಿಗೂ ಸಹ ಸೇಮ್ ಪ್ಯಾಟ್ರನ್, ಜನರಲ್ ನಾಲೆಡ್ಜ್ ಪೇಪರ್ ಹಾಗೂ ನಿಮ್ಮ ಸ್ಪೆಸಿಫಿಕ್ ಪೇಪರ್, ಅಂದ್ರೆ ನಿಮ್ಮ ಇಂಜಿನಿಯರಿಂಗ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಮೇಲೆ ಕೊಡ್ತಾರೆ. ಈ ಸಿಲೆಬಸ್ ಸಹ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ. ನೀವು ಅದನ್ನು ನೋಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಇನ್ನೊಮ್ಮೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ರಿಕ್ರೂಟ್ಮೆಂಟ್ಸ್ಗೆ ಹೋಗಿದ ನಂತರ ಆಲ್ರೆಡಿ ಹಳೆ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಏನಿದೆ ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ನಮ್ಮಲ್ಲಿ ವೆಬ್ಸೈಟ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ನ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ನೋಡ್ಕೋಬಹುದು. ಅಂಡ್ 35ರಷ್ಟು ಮಿನಿಮಮ್ ಮಾರ್ಕ್ಸ್ ತೊಗೊಳ್ಳೇಬೇಕು, ನೆನ್ಪಿಟ್ಕೊಳ್ಳಿ. ಇದು 600 ಮಾರ್ಕ್ಸ್ ಪೇಪರ್ ಇರೋದ್ರಿಂದ 600 ಇರೋದ್ರಿಂದ ನೀವು ಮಿನಿಮಮ್ 210 ಮಾರ್ಕ್ಸ್ ತೆಗಿಬೇಕು ಔಟ್ ಆಫ್ 600. ನೆನ್ಪಿಟ್ಕೊಳ್ಳಿ, ಅವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತಾರೆ, ಅಂದ್ರೆ ಕ್ವಾಲಿಫೈ ಅಷ್ಟೇ, ಕ್ವಾಲಿಫೈ. ಅದರಲ್ಲಿ ಮತ್ತೆ ಹೈಯೆಸ್ಟ್ ಯಾರು ತೆಗ್ದಿರ್ತಾರೆ ಅವ್ರನ್ನ ಚೂಸ್ ಮಾಡ್ತಾರೆ. ಇನ್ ಕೇಸ್ ಯಾರು ತೆಗ್ದಿಲ್ಲ ಅಂದ್ರೆ ಅಲ್ಲಿ ತೆಗ್ದವ್ರೆ ಸೆಲೆಕ್ಟ್ ಆಗ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಎಷ್ಟು ಅಂತಂದ್ರೆ 1/3 ಅಷ್ಟು, ಅಲ್ಲ 1/4 ಅಷ್ಟು, ಸಾರಿ 1/4 ಆಫ್ 3 ಮಾರ್ಕ್ಸ್ ಅಂತಂದ್ರೆ ಎಷ್ಟು ಬರುತ್ತೆ ನಿಮಗೆ? 0.75 ಬರುತ್ತೆ. ಅದನ್ನೇ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ 4 ಪ್ರಶ್ನೆಗಳು ಹೋದ್ರೆ ನಿಮಗೆ 3 ಮಾರ್ಕ್ ಗಾನ್. ಪ್ರತಿ 4 ಪ್ರಶ್ನೆಗಳು ರಾಂಗ್ ಆದ್ರೆ ಅವಾಗ ಬಂದಿರೋಂತ 3 ಮಾರ್ಕ್ ಹೋಗ್ಬಿಡುತ್ತೆ. ಓಕೆ, ಅಂಡ್ ಇನ್ ಕೇಸ್ ಯಾವುದು ಹಾಕಿಲ್ಲ ಅಂತಂದ್ರೆ 5ನೇ ವೃತ್ತ ಇರುತ್ತೆ, ಅದನ್ನ ಟಿಕ್ ಮಾಡಲೇಬೇಕು ಅಂತ ಹೇಳಿದೆ. 1 2 3 4 5. ಇವಾಗ ಈ 4 ಆಪ್ಷನ್ ನಿಮ್ಗೆ ಗೊತ್ತಿಲ್ಲ, ಈ ಕ್ವಶನೇ ಗೊತ್ತಿಲ್ಲ ಅಂದಾಗ ನೀವು 5th ಆಪ್ಷನ್ ಕಂಪಲ್ಸರಿ ರೌಂಡ್ ಮಾಡಲೇಬೇಕು. ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ಇದನ್ನ ಮಾಡಿಲ್ಲ ಅಂದ್ರೂ ಸಹ ಮಾರ್ಕ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. 0.75 ಕಡಿತಾರೆ. ಸೊ ಇಷ್ಟು ಗೈಸ್, ವೆರಿ ಇಂಪಾರ್ಟೆಂಟ್. ಇದಾದ ನಂತರ ಇನ್ನು ನೋಡೋಣ ಅಂತ, ಮೇ ಬಿ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ. ಚೆಕ್ ಮಾಡುವ. ತೃತೀಯ ಲಿಂಗ, ಓಕೆ. ಅದೊಡನೆ ಓಕೆ, ಪ್ರಮುಖವಾಗಿ ಸೂಚನೆಗಳು, ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಇನ್ ಕೇಸ್ ಏನಾದ್ರು ಡೌಟ್ ಇದೆ, BWSSB ಹೌ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೊಡೆದ್ರೆ ನಮ್ಮ ವಿಡಿಯೋ ಬರುತ್ತೆ, ಅದರಲ್ಲೂ ಸಹ ನೀವು ವಾಚ್ ಮಾಡ್ಕೋಬಹುದು ಹೇಗೆ ಅಪ್ಲೈ ಮಾಡಬೇಕು ಅಂತ. ಅರ್ಜಿಯಲ್ಲಿ ಮೀಸಲಾತಿಯ ಸಂಬಂಧಿಸಿದ ನೋಡಿ, ನೀವು ಮೀಸಲಾತಿ ಹಾಕ್ಬೇಕಂದಾಗ ಏನೇನ್ ಚೂಸ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಕೊಟ್ಟಿದ್ದಾರೆ ಅವರು. ಓಕೆ, ಇದನ್ನ ನೀವು ಚೂಸ್ ಮಾಡ್ಕೋಬೇಕು. ಓಕೆ ಓಕೆ, ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಕೊಟ್ಟಿಲ್ಲ, ಏನ್ ತಲೆಗೆಡ್ಸ್ಕೊಬೇಡಿ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇದು ನಾವು ಇವಾಗ ತೋರಿಸಿರೋದು ನಾನ್ HK, ಅದೇ ತರ HKನೂ ಸಹ ಇದೆ. HK ನಲ್ಲೂ ಸುಮಾರು ಪೋಸ್ಟ್ ಗಳಿದಾವೆ. ಯಾರೆಲ್ಲ HK ಬಿಲಾಂಗಿಂಗ್ ಸ್ಟೂಡೆಂಟ್ಸ್ ಇದ್ದೀರಾ ನೀವು ಸಹ ಅದೇ ತರ ಅಪ್ಲೈ ಮಾಡ್ಕೊಳ್ಳಿ. ಬಟ್ HKಗೆ ಸಪರೇಟ್ ಆಗಿ ವೇಕೆನ್ಸೀಸ್ ಇದಾವೆ, ಟೇಬಲ್, ಅದನ್ನೇ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ನೋಡಿ ಒಂದೇ ಒಂದಿದೆ, ಸೊ ಇದು SC ಗೆ ಇರುತ್ತೆ. SC ಜನರಲ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇದೇ ತರ ಇಲ್ಲೂ SC ಜನರಲ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಅಂಡ್ ಇಲ್ಲಿ ಮಾತ್ರ ಸಿವಿಲ್ ಮಾತ್ರ SC ಪೋಸ್ಟ್ 1 ಬರುತ್ತೆ, ST 1 ಬರುತ್ತೆ, ಜನರಲ್ ಅಲ್ಲಿ 3 ಪೋಸ್ಟ್ ಬರ್ತವೆ. ಅದು ಕನ್ನಡ ಮೀಡಿಯಂ, ರೂರಲ್, ವುಮೆನ್ ಒಂದೊಂದು ಬರ್ಬೋದು. ಓಕೆ, ಇದು ನಮ್ಮ ಜಸ್ಟ್ ಗೆಸ್ ಬೇಸ್ಡ್ ಆನ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ರಿಸರ್ವೇಶನ್, ಅದ್ರ ಬೇಸಿಸ್ ಮೇಲೆ ಮಾಡ್ತಾರೆ ಗೈಸ್. ಓಕೆ, ಅಂಡ್ ಇಲ್ಲೂ ಸಹ ಸೇಮ್ ಪ್ಯಾಟರ್ನ್, ಬೇರೆ ಏನು ಚೇಂಜ್ ಇಲ್ಲ. ಡೇಟು ಎಲ್ಲಾನು ಸೇಮ್ ಇರುತ್ತೆ ನೋಡಿ, ಡೇಟ್ಗೆ ಎಲ್ಲಾನು ಸೇಮ್ ಇದೆ, ಎಲ್ಲಾನು ಸೇಮ್ ಗೈಸ್, ಏನ್ ಚೇಂಜ್ ಇಲ್ಲ. ಯಾಕಂದ್ರೆ ಸೇಮ್ ನೋಟಿಫಿಕೇಶನ್, ಜಸ್ಟ್ HK ಇರೋದ್ರಿಂದ HK ವೇಕೆನ್ಸೀಸ್ ಅಷ್ಟ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಅದು ಬಿಟ್ರೆ ಏನೆಲ್ಲ ಇನ್ಫಾರ್ಮೇಶನ್, ಮಾಹಿತಿ ಎಲ್ಲಾನು ಸೇಮ್ ಇರುತ್ತೆ. ಓಕೆ, ಏನ್ ಚೇಂಜ್ ಇರಲ್ಲ. ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ನಿಮ್ಗೆ ಹೆಚ್ಚಿನ ಡೌಟ್ ಇತ್ತು ಅಂತಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ. ಅಂಡ್ ಲಿಂಕ್ಸ್ ನ ಮಾತ್ರ, ನಾನು ಅಪ್ಲಿಕೇಶನ್ ಲಿಂಕ್ ಇರ್ಬೋದು, ಅದನ್ನೆಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಹಾಕಿರ್ತೀನಿ. ಅಂಡ್ ಅದಾದ ನಂತರ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಟೇಕ್ ಕೇರ್ ಗೈಸ್. ಬಾಯ್.